ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ಮಠ ಮಂದಿರಗಳಿಗೆ, ಗುಡಿಗಳಿಗೆ, ದೇವಸ್ಥಾನಗಳಿಗೆ ಹೋಗಬೇಕು. ಆದರೆ ವೀರಶೈವ ಧರ್ಮದಲ್ಲಿ ಈ ದೇಹವನ್ನೇ ದೇಗುಲ ಮಾಡಿ ಗುರು ಕೊಟ್ಟಂಥ ಇಷ್ಟಲಿಂಗವನ್ನು ಆರಾಧ್ಯ ದೈವವಾಗಿ ಪೂಜಿಸುವಂಥ ಒಂದು ಸಮುದಾಯ ಈ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅವರೇ ವೀರಶೈವ ಧರ್ಮ ಬಾಂಧವರು ಅನ್ನುವಂಥ ಮಾತನ್ನು ನಾವೆಲ್ಲ ಹೆಮ್ಮೆಯಿಂದ ತಿಳ್ಕೋಬೇಕಾಗ್ತಾ ಇದೆ. ಈ ಜನ್ಮದಲ್ಲಿ ಮಾಡಿದ ಕರ್ಮಗಳಷ್ಟೇ ಅಲ್ಲ, ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳು ಏನಾದರೂ ಇದ್ದರೆ ಆ ಕರ್ಮಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತವೆ. ಶಿವಪೂಜಾ ಪರೋಭೂತ್ವ ಪೂರ್ವ ಕರ್ಮ ವಿವರ್ಜಯೇ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾಚಾರ್ಯರು ಬಹಳ ಪ್ರಾಚೀನ ಕಾಲದಲ್ಲಿ ಹೇಳಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ವೀರಶೈವ ಧರ್ಮದಲ್ಲಿ ಏನೆಲ್ಲ ಆಧ್ಯಾತ್ಮ ಸಂಪತ್ತು ಇದ್ದರೂ ಕೂಡ ನಮ್ಮ ಹಿಂದಿನ ಹಿರಿಯರು ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ, ಬೆಳೆಸಿಕೊಂಡು ಬಂದಿದ್ದಾರೆ. ಈ ಒಂದು ಉತ್ಕೃಷ್ಟವಾದಂಥ ಸಂಸ್ಕೃತಿ ಇಂದು ಬೆಳೆಯುತ್ತಿರುವಂಥ ಯುವ ಜನಾಂಗದಲ್ಲಿಯೂ ಕೂಡ ಅದು ಬೇರೂರಿಗೆ ಬಂದರೆ, ಅವರ ಬದುಕಿನಲ್ಲಿ ಆಚರಣೆಯಲ್ಲಿ ಬಂದರೆ ನಮ್ಮ ಧರ್ಮ ಸಂಸ್ಕೃತಿ ಕಾಲಾಂತರದಲ್ಲಿ ಉಳಿದುಕೊಂಡು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂಥ ಒಂದು ನಿಷ್ಠೆ, ಅಭಿಮಾನ ಎಷ್ಟು ಯುವ ಜನಾಂಗದಲ್ಲಿ ಇರಬೇಕು ಅದು ಇವತ್ತು ಕಾಣ್ತಾ ಇಲ್ಲ. ಇವತ್ತು ಜನ ಅಧಿಕಾರ ಮತ್ತು ಹಣದ ಬೆನ್ನು ಹತ್ತಿ ಹೊರಟಿದ್ದಾರೆ ಹೊರತು ಬಹುಶಃ ಮನುಷ್ಯನಿಗೆ ಒಂದು ಮಾನಸಿಕ ಶಾಂತಿ, ನೆಮ್ಮದಿಗೆ ಕಾರಣವಾಗುವಂಥ ಧಾರ್ಮಿಕ ವಿಧಿವಿಧಾನಗಳ ಆಚರಣೆ ಮತ್ತು ಅವುಗಳ ಪರಿಪಾಲನೆ ಇವತ್ತು ಬಹಳಷ್ಟು ಕಡಿಮೆ ಆಗ್ತಾ ಇರುವ ಕಾರಣ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ. ಎಲ್ಲಿ ನೋಡಿದಲ್ಲಿ ಅಶಾಂತಿ, ಅತೃಪ್ತಿಯ ಮನೋಭಾವ ತಾಂಡವಾಡ್ತಾ ಇದೆ. ಪರಸ್ಪರ ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದಾವೆ. ಇದು ಕ್ರೋಧಿನಾಮ ಸಂವತ್ಸರಕ್ಕೆ ತಕ್ಕಂತಲೇ ಎಲ್ಲಿ ನೋಡಿದರೂ ಯಾರ ಮಾತು ಕೇಳಿದ್ರೂ ಕ್ರೋಧ, ದ್ವೇಷದ ಮಾತುಗಳೇ ಹೆಚ್ಚು ಕಾಣ್ತಾ ಇದ್ದಾವೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ವೀರಶೈವ ಧರ್ಮ ಸಾತ್ವಿಕ ಮನೋಭಾವ ಜನರಲ್ಲಿ ಬೆಳೆದು ಬರಬೇಕು ಅಂತೇಳಿ ಭಾಳ ಉದಾತ್ತವಾದಂಥ ವಿಚಾರಗಳನ್ನು ಕೊಟ್ಟಿದೆ. ಅಂಥ ಧರ್ಮವನ್ನು ಇವತ್ತಿನ ದಿನ ಎಲ್ಲರೂ ಪರಿಪಾಲನೆ ಮಾಡಿಕೊಂಡು ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೆಯುವಂತಾಗಬೇಕು ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮ ವಿಶ್ವನಾಥಪ್ಪನವರು ಮತ್ತು ಶಾರದಮ್ಮನವರು ಇನ್ನೂ ಆರೋಗ್ಯವಂತರಾಗಿ ಅವರು ಪೂರ್ಣ ಆಯುಷ್ಯವನ್ನು ಹೊಂದಿ ಇನ್ನೂ ಭಗವಂತನ ಕೃಪಾಶೀರ್ವಾದದಿಂದ ಭಗವತ್ಪಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಕೃಪಾಶೀರ್ವಾದದಿಂದ ಅವರಿಗೆ ಎಲ್ಲ ರೀತಿಯ ಸನ್ಮಂಗಲ ಪ್ರಾಪ್ತಿಯಾಗಲಿ. ಅವರಲ್ಲಿರುವಂಥ ಧಾರ್ಮಿಕ ಮನೋಭಾವ ಬೆಳೆಯುವಂಥ ಯುವ ಜನಾಂಗದವರಿಗೆ ಒಂದು ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರಕುವಂತಾಗಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಮ್ಮ ಶಿವಶಂಕರ ಶಾಸ್ತ್ರಿಗಳು ನಿನ್ನೆಯಿಂದಲೇ ಇಲ್ಲಿ ಬಂದು ಅವರಿಗೆ ಪೂಜಾ ಕಾರ್ಯದಲ್ಲಿ ಸಹಕರಿಸಿ ಎಲ್ಲ ಕಾರ್ಯಗಳಲ್ಲಿ ನೆರವಾಗಿದ್ದಾರೆ. ಮತ್ತು ಭಾಳಷ್ಟು ಒತ್ತಡ ಇದ್ದರೂ ಕೂಡ ನಮ್ಮ ವಿಜಯವಾಣಿ ಹಿರಿಯ ಪತ್ರಕರ್ತರಾಗಿ, ಪೀಠದ ಅಭಿಮಾನಿಯಾಗಿ ಕಾರ್ಯವನ್ನು ಮಾಡುವಂಥ ಪ್ರಶಾಂತ್ ರಿಪ್ಪನ್ಪೇಟೆಯವರು ಕೂಡ ಈ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ಜಗದೊಳವರಿಗೆ ಸಂತೋಷವನ್ನು ಉಂಟು ಮಾಡಿದೆ. ಬಹುಶಃ ಭಾಳಷ್ಟು ಸಮಯ ಇಲ್ಲದೇ ಇದ್ದರೂ ಕೂಡ ಇವತ್ತು ಯಡಿಯೂರು ಕ್ಷೇತ್ರದ ಶ್ರೀಗಳವರನ್ನು, ಸಿದ್ದರಬೆಟ್ಟ ಕ್ಷೇತ್ರದ ಶ್ರೀಗಳವರನ್ನು ಮತ್ತು ತರಗೂರು ಮಠದ ಶ್ರೀಗಳವರನ್ನು, ತರಗೂರು ಮಠದ ಶ್ರೀಗಳವರನ್ನು ಬರಮಾಡಿಕೊಂಡು ಈ ಪೂಜೆಗೆ ಒಂದು ವಿಶೇಷವಾದಂಥ ಮೆರಗನ್ನು ತಂದು ಕೊಟ್ಟಿದ್ದಾರೆ ಅನ್ನುವಂಥ ಹರ್ಷವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ, ಸಮಯ ಭಾಳ ಆಗ್ತಾ ಇರೋದರಿಂದ ಮುಂದೆ ಜಗದೊಳಗೆ ಕೋಲಾರ ಜಿಲ್ಲೆ ನಾಗಲಾಪುರಕ್ಕೆ ದಯಮಾಡಿಸಬೇಕಾದ ಕಾರಣ ಹೆಚ್ಚಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡ್ತಾ, ಪೂಜೆಯಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ಪೂಜಾ ಕೈಂಕರ್ಯ ಕೈಗೊಂಡಂಥ ಶ್ರೀ ವಿಶ್ವನಾಥ್ ಶಾರದಮ್ಮನವರಿಗೆ ಮತ್ತು MS ಶ್ರೀಧರ್ ಮತ್ತು ಕುಮಾರಿ SM ವಂದನಾ
ಚಂದನ ಇವರ ಎಲ್ಲರಿಗೂ ಕೂಡ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಬಯ್ಯ. ಜಗದ್ಗುರು ಮಹಾಸನ್ನಿಧಿಯವರಿಗೆ ವಿಶ್ವನಾಥ್ ಅವರ ಕುಟುಂಬದ ಪರವಾಗಿ ತಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ದಯಮಾಡಿ ಎಲ್ಲರೂ ಇಷ್ಟಲಿಂಗವನ್ನು ಅಲ್ಲೇ ತಗೋಬೇಕು. ಎಡಗೈನಲ್ಲಿ ಲಿಂಗು ಇಟ್ಕೊಂಡು ಆಮೇಲೆ ಪಾಲಕೊಂಡು ತಗೋಬೇಕು. ಇಂದು ಸಂಜೆ 6 ಗಂಟೆಗೆ ವೀರಶೈವ ವಿಚಾರ ವೇದಿಕೆ